A1 न्यूज में आप सभी दर्शकों का स्वागत है। मैं आपके साथ साबिर मुकाशी। A1 न्यूज में आप सभी को सच का चेहरा देखने को मिलेगा। बीजापुर में होली और रमज़ान को लेकर शांति सभा। बीजापुर जिला सिंदगी तालुका में नगर पुलिस स्टेशन में हिंदू और मुस्लिम के एकता से होली और रमज़ान को आचरण करने को लेकर शांति सभा किया गया। सीपीआई नाडगोड़ा पुलिस पाटिल ने बात करते हुए कहा कि कानून का पालन करते हुए रमज़ान और होली को मनाया जाए। और आरिफ मुसापुरी ने बात करते हुए कहा कि तालुका में पहले से ही हिंदू मुस्लिम भाइयों ने बहुत शांतिपूर्ण से और सौहार्द से रमज़ान और होली मनाते आ रहे हैं। ये बहुत खुशी का विषय है। इस तरह आगे भी शांति और एकतापूर्ण से ईद और होली मनाएं। इसी संदर्भ में सेकेंड पीयू एग्ज़ाम चल रहे हैं, विद्यार्थी को कोई तकलीफ़ ना पहुंचे इसका भी ख्याल रखे जाए। कहा अगर कोई भी कानून का उल्लंघन करेगा उस पर कानून कार्रवाई की जाएगी। इस मौके पर सिंदगी नगर के इरफान बागवान, परवीन हड़ल्ली, राकेश कांबळे, रजत तांबे, फैजान मानगोकर, बसवराज रंजनगी और अन्य लोग रहे मौजूद। ಏನು ಇಲಾಖೆ ಒಂದು ಸುತ್ತೋಲೆ ನಮಗೆ ಕೊಡುತ್ತದೆ ಹೋಳಿ ಮತ್ತು ಈ ರಂಜಾನ್ ಹಬ್ಬದಲ್ಲಿ ಹೆಚ್ಚು ಕಡಿಮೆ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಪ್ರತಿ ವರ್ಷ ಜೊತೆಗೆ ಬರ್ತಾವೆ. ಅದೇ ರೀತಿ ಈ ವರ್ಷ ಬಂದಿರೋದ್ರಿಂದ ಸುಮಾರು ಹಲವಾರು ಇಲಾಖೆ ಪರವಾಗಿ ಹಲವಾರು ಸುತ್ತೋಲೆಗಳು, ಯಾಕಂದ್ರೆ ಯಾವುದೇ ರೀತಿಯ ಅನಾಹುತಗಳು ಮತ್ತೆ ಸಮಾಜಘಾತಕ ಶಕ್ತಿಗಳಿಂದ ಸಮಾಜದಲ್ಲಿ ಒಂದು ಅಶಾಂತಿಯನ್ನು ಪಡಿಸುವಂತ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇಲಾಖೆ ಹಲವಾರು ಮುನ್ನೆಚ್ಚರಿಕೆ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಈ ತರ ತಮ್ಮನ್ನು ಎಲ್ಲರನ್ನು ಕರೆಸಿ ಅಂತ ಅಹಿತಕರ ಘಟನೆಗಳು ಯಾವುದಾದ್ರೂ ತಮ್ಮ ಗಮನಕ್ಕೆ ಬಂದ್ರೆ ಇಲಾಖೆಯ ಗಮನಕ್ಕೆ ತರಲಿ ಅನ್ನೋ ಉದ್ದೇಶಕ್ಕಾಗಿ ಏನು ತಮಗೆ ಎಲ್ಲ ಕರೆಸಿ ಒಂದು ಸುತ್ತೋಲೆ ಹೇಳುವುದರ ಮೂಲಕ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಹಮ್ಮಿಕೊಳ್ತೀವಲ್ಲ ಈ ಒಂದು ಕಾರ್ಯಕ್ರಮ ಯಾವುದೇ ರೀತಿಯಿಂದ ಈ ರಂಜಾನ್ ಮತ್ತು ಹೋಳಿ ಹಬ್ಬದಲ್ಲಿ ಈ ತರ ಘಟನೆಗಳು ಆಗ್ಲಿಲ್ಲ ಅಂದ್ರೆ ಈ ಒಂದು ಸಭೆ ಮತ್ತೆ ತಮ್ಮೆಲ್ಲರನ್ನು ಕರೆಸಿ ಮಾಡಿದಕ್ಕೆ ಒಂದು ಅರ್ಥ ಇರ್ತದೆ. ಇಷ್ಟೆಲ್ಲ ಆದ್ಮೇಲೂ ಒಂದು ಮಾಡ್ತಿರ್ತಾರ ಅಲ್ಲಿ ಹೋಗೋ ಬರೋ ಗಾಡಿಗಳನ್ನ ತರಬಿ ಬನ್ನಕ್ಕ ಸಣ್ಣ ಹುಡುಗರು ಅವೇನು ಅವಕ್ಕೇನು ಉದ್ದೇಶ ಇರಲ್ಲ. 5-10 ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾವ ಪಾಪ ಸಣ್ಣ ಹುಡುಗರು. ಅಂತಾವ್ ಯಾರು ಸಹಿತ ಕಿಡಿಗೇಡಿಗಳು ಎಕ್ಸಾಮ್ಗೆ ಹೋಗೋ ಬರುವಂತ ಗಾಡಿಗಳನ್ನ ತಡೆಯೋದು ಅಥವಾ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗುವಂತ ಗಾಡಿಗಳನ್ನ ತಡೆದು ಅವ್ರಿಗೆ ಕಿರಿಕಿರಿ ಮಾಡುವಂತದ್ದು ಎಲ್ಲಾದ್ರೂ ಗಮನಕ್ಕೆ ಬಂದಲ್ಲಿ ನಿಮ್ ಮುಲಾಜಿಲ್ಲ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಅವ್ ಸಣ್ಣ ಹುಡುಗರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಕಿತಾಪತಿ ಮಾಡುವಂತ ಇರ್ಬೋದು, ಸೌಜನ್ಯರು ಇರ್ಬೋದು, ಯಾರು ಬೇಕಾದವ್ರು ಇದ್ರು ತಪ್ಪು ಮಾಡೈತೆ ಅಂತೇಳಿ ಎಲ್ಲಾದ್ರೂ ನಮ್ಮ ಗಮನಕ್ಕೆ ಬಂದಲ್ಲಿ ಅದ ತರದ ವಿಡಿಯೋ ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂತಂತಂದ್ರೆ 100% ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಅಂತವ್ರು ಏನ್ ಕಾನೂನು ಕ್ರಮ ತಗೋಬೇಕು ಅದನ್ನು ತಗೋತೀವಿ. ಒಟ್ಟಲ್ಲಿ ನಾವ್ ಹೇಳ್ತಿರುವಂತದ್ದು ಹಬ್ಬದ ಆಚರಣೆ ಸುಖಕರವಾಗಿರಲಿ, ಶಾಂತಿಯಿಂದ ಇರಲಿ. ಹಬ್ಬ ಆಚರಣೆ ಮಾಡುವಂತ ಸಮಯದಲ್ಲಿ ಈ ದುಷ್ಕೃತ್ಯಗಳನ್ನ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸುವಂತ ಕೆಲಸವನ್ನು ಯಾರಾದರೂ ಮಾಡಿದಲ್ಲಿ ಅಂತವರನ್ನ ಪೊಲೀಸ್ ಇಲಾಖೆ ಅಷ್ಟು ಸರಳವಾಗಿ ಬಿಡುವುದಿಲ್ಲ. ನಾವೆಲ್ಲ ಏನದು ಕಟ್ಟುನಿಟ್ಟಾಗಿ ಕಾನೂನ ಪಾಲನೆ ಮಾಡ್ಬೇಕಂತಾನೆ ನಿಂತಿದೀವಿ. ಅಂತವುಗಳನ್ನ ಯಾರು ಅಂತ ದುಸ್ಸಾಹಸನ ಮಾಡಕ್ ಹೋಗ್ಬಾರ್ದು. ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಿ ಖುಷಿಯಿಂದ ನಿಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಣೆ ಮಾಡಿ. ಈ ದೇಶ, ಈ ನಾಡು, ನಮ್ಮ ಸಿಂದಗಿ ತಾಲೂಕು ನಾವು ಕೋಮು ಸೌಹಾರ್ದತೆಯಿಂದ ಇರ್ತೀವಿ. ನಾವೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೀವಿ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಂತ ಸಾರುವಂತ ಸಮಯ ಅವಾಗ ದೇವರು ಕೊಟ್ಟಿರ್ತಾನೆ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ, ಒಬ್ಬರ ಮೇಲೆ ಸ್ವಲ್ಪ ಏನೋ ಒಂದು ತರ ನಂಬಿಕೆ ಕಡಿಮೆನೋ ಅಥವಾ ಏನೋ ಒಂದು ಆಗಿರ್ತವೆ. ಎಲ್ಲೋ ಒಂದು ಉತ್ತರ ಪ್ರದೇಶದಲ್ಲಿ ಆಗಿರುತ್ತೋ ಅಥವಾ ಎಲ್ಲೋ ಒಂದು ಯಾವುದೋ ಮೂಲೆಯಲ್ಲಿ ಆಗಿರಂತ ಘಟನೆಗಳನ್ನ ಇಲ್ಲೇ ನಮ್ಮ ಪಕ್ಕದಲ್ಲೇ ನಡೆದೈತೆ, ನಮ್ಮ ಬಾಜು ಮನೆಯನ್ನ ಮಾಡಿದಾನೆ ಅನ್ನೋ ಲೆಕ್ಕಕ್ಕ ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹಬ್ಬಿಸಿ ಅದನ್ನೊಂದ ರಾದ್ದಾಂತ ಮಾಡಿಟ್ಟಿರುವಂತ ವಿಚಾರಗಳು ತಮ್ಮೆಲ್ಲ ಗಮನಕ್ಕೆ ಇದ್ದೇ ಇರ್ತವೆ. ಆದ್ರೆ ನೀವು ಸೂಕ್ಷ್ಮವಾಗಿ ವಿಚಾರ ನೋಡಿದಾಗ ನಾವ್ ಯಾರು ಬದಲಾಗಿಲ್ಲ. ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲಾರು ಆಜು ಬಾಜುದಲ್ಲಿ ನಾವು ಒಂದೇ ಸಮಾಜದವ್ರು ಇರೋಲ್ಲ, ಎಲ್ಲರ ಜೊತೆ ಬೆರಿತೀವಿ, ಎಲ್ಲರ ಜೊತೆನೂ ಓಡಾಡ್ತೀವಿ. ಎಲ್ಲಾ ಏನದು ಎಲ್ಲಾ ಧರ್ಮದ
ಸ್ನೇಹಿತರು ನಮಗಿರ್ತಾರ, ಅವ್ರು ಇಲ್ಲದ ನಮ್ಮ ಜೀವನ ನಡೆದಲ್ಲ ಅನ್ನೋದು ನಾವು ತಿಳ್ಕೊಂಡಾಗ ಇವ್ ಯಾವುದೂ ಪ್ರಾಬ್ಲಮ್ಗಳು ಬರಲ್ಲ. ಅದಕ್ಕೆ ದಯಮಾಡಿ ಈ ಒಂದು ಅವಕಾಶ ಬಂದಿದೆ, ಯಾವಾಗ ಈಗ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬ ಎರಡು ಕೂಡಿ ಬಂದಿದಾವಲ್ಲ, ಇದು ನಮ್ಮಲ್ಲಿರುವಂತ ಕೋಮು ಸೌಹಾರ್ದತೆಯನ್ನ ಸಹೋದರತೆಯನ್ನ ಸಾರುವಂತ ನಾವು ಎಷ್ಟು ಬಾಂಧವ್ಯದಿಂದ ಇದೀವಿ ಅನ್ನೋದನ್ನ ತೋರಿಸುವಂತ ಒಂದು ಅವಕಾಶ ನಮಗೆ ದೇವರು ಮಾಡಿಕೊಟ್ಟಿದ್ದಾನೆ. ಅದನ್ನ ನಾವು ಅಷ್ಟೇ ಸೌಹಾರ್ದತೆಯಿಂದ ಇರುವಂತ ಪ್ರಯತ್ನವನ್ನು ಮಾಡೋಣ. ಎಲ್ಲಾ ಹಬ್ಬಗಳನ್ನ ಶಾಂತಿಯಿಂದ ಸೌಹಾರ್ದತೆಯಿಂದ ಆಚರಣೆ ಮಾಡೋಣ ಅಂತ ಹೇಳಿ